ಅಮರ ಗುರುಗಳನ್ನ ಕರ್ಸಿ ಅಂತ ಯಾರೋ ಒಬ್ರು ಕೇಳಿದ್ದಾರೆ. ಅಮರ ಗುರುಗಳನ್ನ ಕರ್ಸೋದು ಸಾಧ್ಯನಾ? ಒಂದ್ಸಲ ಯೋಚನೆ ಮಾಡಿ ನೀವು. ಕೃಷ್ಣ ಪರಮಾತ್ಮ ಭೂಮಿ ಬಿಟ್ಟು ಹೊರಟೋಗಿದ್ದಾರೆ, ಕೃಷ್ಣ ಪರಮಾತ್ಮನ ವಾಪಸ್ ಕರ್ಸಿ ಅಂದ್ರೆ ಅವ್ರ ಅದೇ ಅವತಾರದಲ್ಲಿ ಬರೋದಕ್ಕೆ ಸಾಧ್ಯನಾ? ನಿಜವಾದ ಮಲ್ಲಿಕ ಎಲ್ಲಿದೆ ಅಂದ್ರೆ 600 ವರ್ಷದ ಮುಂಚೆ ಬರ್ದಿದ್ ಎಲ್ಲಿದೆ? ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳ ತಾಳೆ ಗ್ರಂಥಗಳು ಎಷ್ಟು ಸಿಕ್ಕಿದೆ? ಅದರಲ್ಲಿರುವಂಥದ್ದು ಕರೆಕ್ಟ್ ಆಗಿ ಟ್ರಾನ್ಸ್ಲೇಷನ್ ಆಗಿದೆಯಾ? ನಮಸ್ಕಾರ ವೀಕ್ಷಕರೇ. ಅವಾಗವಾಗ ರಿವ್ಯೂ ಮಾಡ್ತಾ ಇರ್ತೀವಿ, ಕೆಲವಷ್ಟನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಮಧ್ಯೆನೆ ನಮ್ಮ ಜೀವನ ಅನ್ನೋದು ಕಳೆದೋಗ್ತಾ ಇರುತ್ತೆ. ಇದು ಸರಿನಾ ತಪ್ಪಾ ಅಂತ ಡಿಸ್ಕಷನ್ ಮಾಡಿ ಸುಮ್ಮನೆ ಹೋಗ್ತೀವಿ. ತಪ್ಪುಗಳು ಕಣ್ಮುಂದೆ ನಡೀತಾ ಇರುತ್ತೆ, ಆದ್ರೆ ಸರಿ ಮಾಡೋ ಕೆಲಸ ಯಾರೂ ಕೂಡ ಮಾಡೋದಿಲ್ಲ. ಇವತ್ತಿನ ರಿವ್ಯೂನಲ್ಲಿ ನಾನು ಅದೇ ತಿಳಿಸ್ತಾ ಇರೋದು. ಎಷ್ಟೋ ಜನ ಹೌದು ಇದು ತಪ್ಪು ಅಂತ ಹೇಳ್ತೀರಾ, ಆದ್ರೆ ಸರಿ ಮಾಡೋ ಕೆಲಸ ಯಾರು ಮಾಡ್ತಾರೆ? ಯಾರೊಬ್ರು ಬಂದು ಮಾಡ್ತಾರೆ, ಅಗೋಚರ ಶಕ್ತಿ ಬಂದು ಮಾಡುತ್ತೆ ಅಂತ ಕಾಯ್ತಾ ಕೂರೋದಕ್ಕಿಂತ ನಾವ್ ಯಾಕೆ ಒಂದು ಹೆಜ್ಜೆ ಮುಂದೆ ಇಟ್ಟು ಪ್ರಯತ್ನ ಮಾಡಬಾರ್ದು? ಅದನ್ನ ಸರಿ ಮಾಡಬಹುದು, ನಮ್ಮ ಕೈಲಿ ಇದೆ ಅಂದಾಗ ಯಾಕೆ ಪ್ರಯತ್ನ ಮಾಡಬಾರ್ದು? ಬೇರೆ ಬೇರೆದಕ್ಕೆ ಯಾವ್ದಾವುದಕ್ಕೋ ನಾವು ಕಮೆಂಟ್ಗಳಾಗ್ತೀವಿ, ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀವಿ. ಯಾಕೆ ಸರಿ ಮಾಡೋ ಕೆಲ್ಸಕ್ಕೆ ಒಂದು ಮುನ್ನುಡಿ ಅನ್ನೋದನ್ನ ನೀವೇ ಹಾಕಬಾರ್ದು? ಯಾರು ಬೇಕಾದ್ರೂ ಹಾಕ್ಬೋದು, ನೀವು ಹಾಕ್ಬೋದು, ನಾನು ಹಾಕ್ಬೋದು, ಇನ್ನೊಬ್ರು ಹಾಕ್ಬೋದು. ಬಟ್ ಅದಕ್ಕೆ ಒಂದು ಸ್ಟ್ರೆಂತ್ ಅನ್ನೋದಿರ್ಬೇಕು, ಸತ್ಯ ಅನ್ನೋದಿರ್ಬೇಕು. ಅವಾಗ ಒಂದು ಮುನ್ನುಡಿ ಹಾಕಿದ್ರೆ ನಿಲ್ಲುತ್ತೆ ಯಾವುದೇ ಆದ್ರೂ. ಇವತ್ತಿನ ಕಮೆಂಟ್ಸ್ ರಿವ್ಯೂ ಶುರು ಮಾಡ್ಬಿಡೋಣ. ಸೆಂಟ್ರಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಕಮೆಂಟ್ ರಿವ್ಯೂನಲ್ಲಿ ಕೆಲವಷ್ಟು ಅಂದ್ರೆ ಈಗ ರೀಸೆಂಟ್ ಆಗಿ ಪ್ರೋಗ್ರಾಮ್ಗಳು ನಡೆಸ್ತಾ ಇದೀವಿ. ಏನಂದ್ರೆ ನಮ್ಮ ಕಾಲಜ್ಞಾನಿಗಳು ಎಷ್ಟೆಷ್ಟು ವಿಷಯಗಳನ್ನ ಬರೆದು ಹೋದ್ರು, ಏನೇನಂತನೂ ಬರ್ದಿದ್ದಾರೆ. ಅವುಗಳನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಮ್ಮ ಜೀವನನ ಬದಲಾಯಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗಿದೆ. ಅಂಥದ್ರ ಮಧ್ಯೆ ಕೆಲವಷ್ಟು ಕಷ್ಟ ಆಗ್ಬೋದು, ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ ಲೈಫ್ ಸ್ಟೈಲ್ಗೆ, ಅದರಿಂದ ಹೊರಗಡೆ ಬರೋದು ಕಷ್ಟ ಆಗ್ಬೋದು. ಅಂತ ಸಂದರ್ಭದಲ್ಲಿ ನಾವು ಏನನ್ನ ನಮ್ಮ ಜೀವನದಲ್ಲಿ ಬದಲಾಯಿಸ್ಕೋಬಹುದು, ಅದು ಸಮಾಜನ ಯಾವ ರೀತಿ ಬದಲಾಯಿಸುತ್ತೆ, ಒಂದು ಸಣ್ಣ ಬದಲಾವಣೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಯೋಚನೆ ನಮ್ದಷ್ಟೇ. ಇದು ಕಾಲಜ್ಞಾನಿಗಳು, ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಈ ಕಡೆ ಅಚ್ಯುತಾನಂದ ದಾಸ್ ಅವರು, ಇನ್ನ ಎಷ್ಟೆಷ್ಟೋ ಜ್ಞಾನಿಗಳಿದ್ದಾರೆ ಬಿಡಿ. ಈ ಕಡೆ ಬಾಬಾ ವಾಂಗ ಅನ್ಕೊಳ್ಳಿ, ಇನ್ನೊಬ್ರು ನಾಸ್ಟ್ರಾಡಾಮಸ್, ಎಲ್ಲಾರನ್ನೂ ಸೇರಿಸಿದ್ರೆ ಒಂದು ಕ್ರೌಡೀಕರಣ ಅಂತ ವಿಷಯಗಳನ್ನ ಕ್ರೌಡೀಕರಣ ಮಾಡಿರೋ ಸಬ್ಜೆಕ್ಟ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಇರೋದು. ಅದರಲ್ಲಿ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಾಗ ಹೌದು ನಮ್ಮ ಜೀವನದಲ್ಲಿ ಇದು ದಿನನಿತ್ಯ ನಡೀತಾ ಇರುತ್ತೆ, ನಾವು ಇದರಲ್ಲಿ ಒಂದು ಪಾರ್ಟ್ ಆಗಿ ಬದುಕ್ತಾ ಇದೀವಿ. ಯಾಕೆ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇಲ್ಲ? ಬದಲಾಯಿಸಿದ್ರೆ ಬದಲಾಗ್ಬೋದು, ಬಟ್ ನಾಳೆ ಬೆಳಗ್ಗೆನೆ ಆಗುತ್ತೆ ಅಂತ ಇಲ್ಲ. ಸ್ವಲ್ಪ ಟೈಮ್ ತಗೋಬಹುದು, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಇಲ್ಲ 2 ವರ್ಷ ಆಗ್ಬೋದು. ಪ್ರಯತ್ನ ಶುರು ಮಾಡಿ ಬದಲಾಯಿಸೋದಕ್ಕೆ ಅಂತಾನೆ ನಾನು ಹೇಳಿದ್ದು. ಪ್ರಯತ್ನನೇ ಮಾಡಿದೆ. ಯಾವಾಗಾಗತ್ತೆ ಬದಲಾವಣೆ ಆಗಲ್ಲ, ಇದು ನಡೀತಾನೆ ಇರುತ್ತೆ ಅಂತ ನಾವು ಕಮೆಂಟ್ ಹಾಕೊಂಡು ಕೂತಿರ್ತೀವಿ. ಅದು ನಮ್ಮ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಇಂದ ಫಸ್ಟ್ ಹೊರಗಡೆ ಬರ್ಬೇಕು ಅಂದ್ರೆ ಬದಲಾಯಿಸೋ ಪ್ರಯತ್ನ ನಾವು ಶುರು ಮಾಡ್ಬೋದು. ಇಲ್ಲಿ ಕೇಳ್ತಾರೆ, ಇರೋದನ್ನ ಕೇಳೋರು ಎಲ್ಲ ನೋಡೋರು ಎಲ್ಲ ಎಕ್ಸಾಂಪಲ್ ನಿಮ್ಮ ಚಾನಲ್ ಐ ಆಮ್ ಯುವರ್ ಫಾಲೋವರ್ ಅಂತ ಹಾಕಿದ್ದಾರೆ. ಇಲ್ಲಿ ಎಲ್ಲಾನು ನೋಡ್ತಾರೆ, ಎಲ್ಲಾನು ಕೇಳ್ತಾರೆ, ಹಾಗೆ ಸುಮ್ಮನಾಗಿ ಹೋಗ್ಬಿಡ್ತೀವಿ. ಕೇಳಿದ್ವಿ, ಏನು ಬದಲಾವಣೆ ಮಾಡ್ತಾ ಇದೀವಿ ಯೋಚನೆ ಮಾಡಿ ಪ್ರಯತ್ನ ಮಾಡ್ಬೋದು. ನಾನು ಅದೇ ಹೇಳ್ತಾ ಇರೋದು, ಪ್ರಯತ್ನ ಮಾಡಿ, ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಆಗ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಆದ್ರೆ ಒಳ್ಳೇದಲ್ವಾ? ಯೋಚನೆ ಮಾಡಿ. ಇನ್ನ ಗುಡ್ ಇನ್ಫಾರ್ಮೇಶನ್, ಜೈ ಜಗನ್ನಾಥ, ಒಳ್ಳೇದು ಏನಿದೆ, ಕ್ವಶನ್ಸ್ ಯಾರಿದ್ದಾರೆ ನೋಡೋಣ. ಬೆಂಗಳೂರು ಜೀವನ ಕಷ್ಟ ಸ್ವಾಮಿ, ಯಾವ್ದೋ ಒಂದು ವಿಡಿಯೋ ಮಾಡಿದ್ವಿ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅಂತ ಒಂದು ವಿಡಿಯೋ ಶುರು ಮಾಡಿದ್ವಿ. ಏನಂದ್ರೆ ಮನುಷ್ಯ ಬದುಕ್ತಾ ಇರೋದೇ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ. ಹೊಟ್ಟೆ ತುಂಬಿತು ಅಂದ್ರೆ ಅದಾದ ಮೇಲೆ ಬಟ್ಟೆಗೆ ನೋಡ್ತಾನೆ, ಅದಾದ ಮೇಲೆ ಇರೋದಕ್ಕೊಂದು ಸೂರು ಮನೆ ಆಗ್ಬೋದು, ಇಲ್ಲ ಬಂಗ್ಲೆ ಆಗ್ಬೋದು, ಇಲ್ಲ ಅಪಾರ್ಟ್ಮೆಂಟ್, ಏನೋ ಒಂದು ಕಟ್ಕೊಳ್ಳೋ ಪ್ರಯತ್ನ. ಅದಾದ ಮೇಲೆ ಐಷಾರಾಮಿ ಜೀವನ. ಹೊಟ್ಟೆ ಹಸುವೆ ಇಲ್ಲ ಅಂದಿದ್ರೆ ಭೂಮಿ ಮೇಲೆ ಜನ ಕಷ್ಟನೇ ಪಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ವಯಸ್ಸಾದ್ಮೇಲೆ ಫ್ಯೂಚರ್ಗೆ ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ನಾವೇನೇನೋ ಮಾಡ್ಕೊಳ್ತೀವಿ. ಹೊಟ್ಟೆ ಹಸುವೆ ಇಲ್ಲ ಅಂದಿದ್ರೆ ಫ್ಯೂಚರ್ಗೆ ಏನ್ ಬೇಕು? ಐಷಾರಾಮಿ ಜೀವನ ನಡೆಸ್ಬೇಕು ಅನ್ನೋರು ಯೋಚನೆ ಮಾಡೋರು, ಬೇಡ ನಂಗೆ ಐಷಾರಾಮಿ ಜೀವನ ಅನ್ನೋರು ಈಗೋ ಬದುಕಿರೋ ಅಷ್ಟನ್ನ ಬದುಕಿರೋಣ ಬಿಡಮ್ಮ, ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಬದುಕಿರೋರು. ಆ ತರ ಜೀವನ ಆಗಿರೋದು. ಅಂಥದ್ದನ್ನೇ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರೋದು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಒಬ್ಬೊಬ್ರು ಒಂದೊಂದು ರೀತಿ ಬದುಕ್ತಾ ಇರ್ತಾರೆ. ಕೆಲವಷ್ಟು ಜನ ಇಲ್ಲ ನಾನು ಇರೋದ್ರಲ್ಲಿ ಖುಷಿಯಾಗಿದ್ದೀನಿ ಅಂತಾರೆ, ಕೆಲವಷ್ಟು ಜನ ಇನ್ನ ನಾನು ಫ್ಯೂಚರ್ ಖುಷಿಯಾಗಿರೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ಖುಷಿಯಾಗಿರೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೊಟ್ಟೆ ಪಾಡು ಎಲ್ಲರೂ ಮಾಡ್ತಾ ಇರೋದಿಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅನ್ನೋ ಒಂದು ಪ್ರೋಗ್ರಾಮ್ ಶುರು ಮಾಡಿದೀವಿ. ನೋಡೋಣ ಯಾರ್ಯಾರು ಸಿಗ್ತಾರೆ, ಅವರ ಅನುಭವಗಳನ್ನ ತಿಳ್ಕೊಳ್ತಾ ಹೋಗೋಣ. ಒಬ್ಬರ ಅನುಭವ
ನಾರ್ಮಲ್ ಆಗಿರ್ಬೋದು, ಒಬ್ರ ಅನುಭವ ಫನ್ನಿ ಆಗಿರ್ಬೋದು, ಒಬ್ರ ಅನುಭವ ಬೇರೆ ತರನೇ ಇರ್ಬೋದು. ಒಬ್ರು ಬರೀ 5,000 ರೂಪಾಯಲ್ಲಿ ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ಬೋದು. ಒಬ್ರಿಗೆ 50,000 ಕೊಟ್ಟರು ತಿಂಗ್ಳಿಗೆ ಸಾಕಾಗೋದಿಲ್ಲ. ಇನ್ನ ಕೆಲವೊಬ್ರು ಇರ್ತಾರೆ ದಿನಕ್ಕೆ ಲಕ್ಷ ಕೊಟ್ಟರು ಸಾಕಾಗೋದಿಲ್ಲ ಖರ್ಚಿಗೆ ಅಂತಾರೆ. ಅಂಥವ್ರ ಲೈಫು ಇದೆ. ಅಂಥವ್ರು ನಮಗೆ ಸಿಗ್ತಾರಲ್ಲ ನೋಡೋಣ. ಬಟ್ ಆದ್ರೆ ಎಷ್ಟು ಮಿನಿಮಮ್ ಅಲ್ಲಿ ನಮ್ಮ ಲೈಫನ್ನ ನಡೆಸಬಹುದು ಅನ್ನೋದಾದ್ರೆ, ನಾವು ಸ್ಟಡಿ ಮಾಡಿದ ಪ್ರಕಾರ 5,000 to 10,000 ರೂಪಾಯಲ್ಲಿ ಬದುಕ್ತಾ ಇರೋರು ಇದಾರೆ. ಸಿಟಿನಲ್ಲ, ಹಳ್ಳಿ ಕಡೆ ಬದುಕ್ತಾ ಇರೋರು. ಸಿಟಿ ಲಿಮಿಟ್ಸ್ ಅಲ್ಲಿ ಬದುಕಬೇಕು ಅಂದ್ರೆ ಮಿನಿಮಮ್ ತಿಂಗಳಿಗೆ ಒಂದು 25,000 to 30,000 ಆವ್ರೇಜ್ ಬೇಕೇ ಬೇಕು ಅನ್ನೋದು ನಾವು ಸ್ಟಡಿ ಮಾಡ್ತಾ ಇರೋದು, ಹೇಳ್ತಾ ಇರೋದು. ಒಬ್ಬೊಬ್ರು ಲೈಫ್ ಒಂದೊಂದು ರೀತಿ ನಡೀತಾ ಇರುತ್ತೆ. ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಜನ ಇದ್ದಾರೆ ಫ್ಯಾಮಿಲಿನಲ್ಲಿ, ಅವ್ರ ಆರೋಗ್ಯ ಯಾವ ತರ ಎಲ್ಲ ಡಿಪೆಂಡ್ ಆಗುತ್ತೆ. ನೋಡೋಣ, ಮುಂದೆ ಸಿಗ್ತಾ ಹೋಗ್ತಾರೆ, ಅವ್ರ ಬಗ್ಗೆನೂ ಮಾತಾಡೋಣ. ಇನ್ನ SN ಭಟ್ ಅವರೊಬ್ರು ಕೇಳಿದ್ದಾರೆ, ಈಗಾದ್ರೆ ಆಗಾಗುತ್ತೆ, ಏನಿದ್ರ ಅರ್ಥ? ಅಗ್ನಿ ಪರ್ವತಕ್ಕೆ ಬಂತು ಜೀವ ಅನ್ನೋದಕ್ಕೆ ಈಗಾದ್ರೆ ಆಗಾಗುತ್ತೆ ಅಂತ ಹಾಕಿದ್ದಾರೆ. ಹೌದು, ಅಗ್ನಿ ಪರ್ವತ ಏನಾದ್ರು ಉಕ್ಕಿದ್ರೆ ಸುನಾಮಿ ಬರುತ್ತೆ. ಉಕ್ಕಬಹುದು, ಉಕ್ತೇನೆ ಇರ್ಬೋದು. ಕೆಲವೊಂದು ಸನ್ನಿವೇಶಗಳು ನಡೆದೇನು ಇರಬಹುದು. ಅದೇ ಹೇಳದ್ನಲ್ಲ, ಎಷ್ಟೋ ಸಲ ಆಗದೆ ಇರೋದು ಯಾವಾಗಲೋ ಒಂದ್ಸಲ ಆಗಬಹುದು. ಬಟ್ ಕಾಲಜ್ಞಾನಿಗಳು ತಿಳಿಸಿದ್ರಲ್ಲಿ ಒಂದು 90% ನಿಜ ಈಗ ಆಲ್ರೆಡಿ ಆಗೋಗಿದೆ. ಇನ್ನೊಂದು 10% ಸ್ವಲ್ಪ ವೇರಿಯೇಷನ್ ಅಲ್ಲಿ ಇರ್ಬೋದು, ಮುಂದೆ ಆಗಬಹುದು. ಟೈಮ್ ಕಾಯ್ಬೇಕಷ್ಟೇ. ಅದನ್ನೇ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಎಕ್ಸಾಂಪಲ್ಗಳು ನೀವು ನೋಡ್ಬೋದು. ಇನ್ನ ಧನ್ಯವಾದ ಅಣ್ಣ, ನಾವು ತಿಳ್ಕೊಳ್ಳೋಣ, ನೋಡೋಣ. ಅಂದ್ರೆ ಕೆಲವಷ್ಟು ವಿಷಯಗಳು ಕ್ರೌಢೀಕರಣದ ವಿಷಯಗಳನ್ನೆಲ್ಲ ಅಂಥದನ್ನ ನೋಡ್ತಾ ಇದ್ದಾರೆ, ತಿಳ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಡಿಯರ್ ಸರ್, ಭವಿಷ್ಯ ಮಾಲೀಕ ಇನ್ಕ್ಲೂಡ್ ಹೇಳಿ. ಭವಿಷ್ಯ ಮಾಲೀಕ ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ, ಬಾಬಾ ವಾಂಗ, ಪ್ಲಸ್ ನಾನು ಅದೇ ಹೇಳಿದೆ ನಾಸ್ಟ್ರಡಾಮಸ್. ಓವರ್ ಆಲ್ ಆಗಿ ಎಲ್ಲ ಇನ್ಕ್ಲೂಡೆಡ್ ನಾವು ಕೊಡ್ತಾ ಇರೋದು ಈಗ. ಸರ್ ದಯವಿಟ್ಟು ಇವರ ಗುರುಗಳನ್ನ ಕರೆಸಿ, ಅಮರ ಗುರುಗಳನ್ನ ಕರ್ಸಿ ಅಂತ ಯಾರೋ ಒಬ್ರು ಕೇಳಿದ್ದಾರೆ. ಅಮರ ಗುರುಗಳನ್ನ ಕರ್ಸೋದು ಸಾಧ್ಯನಾ? ಒಂದ್ಸಲ ಯೋಚನೆ ಮಾಡಿ ನೀವು. ಕೃಷ್ಣ ಪರಮಾತ್ಮ ಭೂಮಿ ಬಿಟ್ಟು ಹೊರಟೋಗಿದ್ದಾರೆ. ಕೃಷ್ಣ ಪರಮಾತ್ಮನ ವಾಪಸ್ ಕರ್ಸಿ ಅಂದ್ರೆ ಅವ್ರ ಅದೇ ಅವತಾರದಲ್ಲಿ ಬರೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ಲ. ಯಾವುದೋ ಒಂದು ರೂಪದಲ್ಲಿ ಕಲ್ಕಿ ಅವತಾರ ಅಂತ ಹೇಳ್ತೀವಲ್ಲ, ಆ ರೀತಿ ಬಂದಿರ್ಬೋದು. ಅಮರ ಗುರುಗಳು ಕೂಡ ಅದೇ ರೀತಿ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ, ಬಂದಿರಬಹುದು. ಒಂದು ಆತ್ಮಕ್ಕೆ ಮತ್ತೆ ಮರುಜನ್ಮ ಅನ್ನೋದು ಆಗ್ತಾನೆ ಇರುತ್ತೆ. ಅದನ್ನೇ ಎಲ್ಲರೂ ಹೇಳಿದ್ದು, ಜ್ಞಾನಿಗಳು ತಿಳಿಸಿದ್ದು ಅದೇ. ಆತ್ಮ ಇನ್ನೊಂದು ರೂಪದಲ್ಲಿ ಭೂಮಿ ಮೇಲೆ ಬರ್ತಾನೆ ಇರುತ್ತೆ, ಯಾವುದೋ ಒಂದು ಕೆಲಸ ಮಾಡ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಅದ್ರ ಮಧ್ಯೆ ಬದುಕ್ಬೇಕು. ಜ್ಞಾನಿಗಳು ಕೇಳಿದಿರಾ, ನೀವು ಕೇಳ್ತಾ ಇದ್ದೀರಾ, ದಯವಿಟ್ಟು ಅವ್ರನ್ನ ಕರ್ಸಿ ಅಂತ. ಬಂದಿರಬಹುದು, ಇಲ್ಲ ಮುಂದೆ ಬರಬಹುದು. ಬಂದು ಬೇರೆ ಬೇರೆ ರೂಪದಲ್ಲಿ ಬದುಕ್ತಾ ಇರ್ಬೋದು, ಜನರ ಜೊತೆ ಬೆರೆತಿರ್ಬೋದು, ವಿಷಯಗಳನ್ನ ತಿಳಿಸ್ತಾ ಇರ್ಬೋದು. ಟೈಮ್ ಬೇರೆ ರೂಪ ಆಗಿರೋದ್ರಿಂದ ನಮಗ್ ಗೊತ್ತಿಲ್ಲದೆ ಇರ್ಬೋದು ಇವರೇ ಅವರು ಅಂತ. ನೋಡೋಣ ಯಾವತ್ತು ಗೊತ್ತಾಗುತ್ತೆ ಯಾರು ಅಂತ ತಿಳ್ಕೊಳ್ತಾ ಹೋಗೋಣ. ಅವರು ತಿಳಿಸಿದ್ದ ತತ್ವಗಳಲ್ಲಿ ನಮ್ಮ ಜೀವನನ ಫಾಲೋ ಮಾಡೋಣ, ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ನಾವು ಇವರನ್ನೇ ಕರ್ಸಿ, ಕೃಷ್ಣ ಭಗವಾನ್ನೇ ಕರ್ಸಿ, ರಾಮನ್ನೇ ಕರ್ಸಿ ಅಂದ್ರೆ ಎಲ್ಲಿಂದ ಕರ್ಸೋಣ ಸ್ವಾಮಿ? ನೀವೇ ಅರ್ಥ ಮಾಡ್ಕೋಬೇಕು. ಇನ್ನ ನೆಕ್ಸ್ಟ್ ಒಳ್ಳೆ ವಿಷಯ ತಿಳಿಸಿದ್ರಿ ಸರ್. ನಾವು ಇವಾಗ ಈ ಬಗ್ಗೆ ಏನಾದ್ರು ಬುಕ್ಸ್ಗಳು ಇದಾವ? ನಿಮಗೆ ಗೊತ್ತಿರೋದು ಬುಕ್ಸ್ಗಳು ಇದಾವೆ, ಪ್ಲಸ್ ಎಷ್ಟೊಂದು ವಿಡಿಯೋಗಳು ಇದಾವೆ, ಎಷ್ಟೊಂದು ಕಂಟೆಂಟ್ ಇದಾವೆ. ಆದ್ರೆ ನಿಜ ಯಾವುದು ಅನ್ನೋದನ್ನ ನೋಡಿ ನಂಬಿ ಎಲ್ಲಾನು ನಂಬೋದಕ್ಕೆ ಹೋಗ್ಬೇಡಿ. ಜೋಡಿ ಸೂರ್ಯ ಯಾವಾಗ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ. ನಾನು ಅದೇ ಹೇಳಿದ್ದು, ಸುಳ್ಳುಗಳ ಮಧ್ಯೆ ಕಾಲಜ್ಞಾನ ನಲಗಿ ಹೋಗ್ತಾ ಇದೆ. ಕಾಲಜ್ಞಾನ ಸತ್ಯ ಆಗಿತ್ತು, ಆದ್ರೆ ಎಷ್ಟೋ ಜನ TRPಗೋಸ್ಕರ ವಿಷಯಗಳನ್ನ ಹುಟ್ಟಾಕ್ತಾ ಇದಾರೆ. ನಾನೇ ಕಲ್ಕಿ ಭಗವಾನ್ ಅಂತ ಹೇಳ್ಕೊಳ್ಳೋರು ಇದಾರೆ. ನಾನೇ ಕಲ್ಕಿ ಭಗವಾನ್ ಅನುಯಾಯಿ, ನನಗೆ ಕಲ್ಕಿ ಭಗವಾನ್ ದಿನನಿತ್ಯ ಬಂದು ಈ ರೀತಿ ಹೇಳ್ತಾರೆ, ಆ ರೀತಿ ಹೇಳ್ತಾರೆ ಅಂತ ಇರೋರಿಂದ ಎಷ್ಟೋ ಸುಳ್ಳುಗಳು ಉಟ್ಕೊಂಡ್ಬಿಟ್ಟಿದೆ. ಆ ಸುಳ್ಳುಗಳ ಮಧ್ಯೆ ಕಾಲಜ್ಞಾನ ಮರೆ ಆಗ್ತಾ ಇದೆ. ನಾನು ಹೇಳಿದ್ರೆ ಕೆಲವೊಬ್ರು ಬೇಜಾರಾಗುತ್ತೆ. ಯಾರೋ ಒಬ್ರು ಫೋನ್ ಮಾಡಿ ಕೂಡ ಹೇಳಿದ್ರು, ನಿಮ್ಗೆ ಯಾಕೆ ಸರ್ ನಿಮ್ ಪ್ರೋಗ್ರಾಮ್ ನೀವು ಮಾಡ್ಕೊಳ್ಳಿ, ನಮ್ ಪ್ರೋಗ್ರಾಮ್ ನಾವು ಮಾಡ್ಕೋತೀವಿ, ನಿಮ್ಗೆ ಯಾಕೆ TRP ಅದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಅಂದ್ರು. ನಾನು ಹೇಳೋದಷ್ಟೇ, ಯಾರೇ ಪ್ರೋಗ್ರಾಮ್ ಮಾಡಿ ನಮಗೇನ್ ತೊಂದರೆ ಇಲ್ಲ. ಜನರಿಗೆ ಒಳ್ಳೆ ವಿಷಯ ತಿಳಿಸಿ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ. ಇದು ತಪ್ಪು ಅಂದಾಗ ಪ್ರಶ್ನೆ ಮಾಡೋ ಕೆಲಸ ಮಾಡಿ. ಅದನ್ನೇ ನಾನು ಮಾಡ್ತಾ ಇರೋದು. ನೀವು ತಪ್ಪಾಗಿ ಮಾಹಿತಿ ಕೊಟ್ಟಾಗ ಇದು ತಪ್ಪು ಅಂತ ಹೇಳಿಲ್ಲ ಅಂದ್ರೆ ನಾವು ಅಧರ್ಮದ ಹಾದಿನಲ್ಲಿ ಸಪೋರ್ಟ್ ಮಾಡಿದವ್ರು ಆಗ್ತೀವಿ ಅಲ್ವಾ? ಯಾವುದೇ ಕೆಟ್ಟ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ನಾವು ಅದರಲ್ಲಿ 1 of the ಪಾರ್ಟ್ ಆಗ್ತೀವಿ. ಆ ಪಾಪದ ಕರ್ಮ ಏನಿರುತ್ತೆ ನಮ್ಮ ಮೇಲೂ ಹೊರೆ ಅನ್ನೋದು ಬೀಳುತ್ತಲ್ವಾ, ಅಂಥದ್ದು ಬೀಳಬಾರ್ದು ಅಂದ್ರೆ ಇದು ತಪ್ಪು, ಇದು ಸರಿ ಇಲ್ಲ ಅಂತ ಹೇಳೋ ಕೆಲಸ ಮಾಡ್ಬೇಕು. ಸರಿ ಮಾಡೋಕ್ಕಾಗುತ್ತೋ ಬಿಡುತ್ತೋ ಹೇಳೋ ಕೆಲಸ ಮಾಡ್ತಾನೆ ಇರ್ತೀವಿ. ಫೋನ್ ಮಾಡಿ ಬೇರೆ ಕೇಳ್ತಾರೆ, ಯಾಕೆ ಸರ್ ನಮ್ಮ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತೀರಾ? ಇನ್ನ ಕಮೆಂಟ್ ಬೇರೆ ಹಾಕ್ತಾರೆ ಯಾರು ಒಬ್ರು. ನೋಡೋಣ, ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವ್ರವ್ರ ಇಷ್ಟ, ಅವರ ಅನುಕೂಲಕ್ಕೋಸ್ಕರ, ಅವ್ರು ಬದುಕೋದಕ್ಕೋಸ್ಕರ ಸುಳ್ಳುಗಳನ್ನ ಹುಟ್ಟಾಕ್ತಾ ಇರ್ತಾರೆ. ಆದ್ರೆ ನಮ್ಮ ಕೆಲಸ ಸರಿ ಮಾಡೋ ಪ್ರಯತ್ನ ಮಾಡೋಣ.
ಪ್ರೋಗ್ರಾಮು ಮಾಡಿ ಇನ್ನೊಂದು ಮಾಡಿ, ಆದರೆ ಸತ್ಯನ ತಿಳಿಸಿ ಅಂತ ಅಷ್ಟೇ ಅವ್ರಿಗೆ ಹೇಳೋದು. ಇನ್ನು ಮುಂದೆ ಹೋಗೋದಾದರೆ 2045 ವೇಳೆಗೆ ಬೆಂಗಳೂರು ಇರಲ್ಲ, ನಾವೆಲ್ಲ ವೆಯ್ಟಿಂಗ್. ಯಾಕೆ ಸರ್ ವೆಯ್ಟ್ ಮಾಡ್ತೀರಾ? ಸಾಯೋದಕ್ಕೆ ಯಾಕೆ ಅಷ್ಟೊಂದು ಆಸೆ? ಭೂಮಿ ಮೇಲೆ ಬಂದಿದ್ದೀವಿ ಅಂದರೆ ಏನೋ ಒಂದು ಕೆಲಸ ಮಾಡೋದಕ್ಕೋಸ್ಕರ ಬಂದಿರ್ತೀವಿ. ಏನೂ ಆಗಲೇ ಇಲ್ಲ ಅಂದರೆ ನಿಮ್ಗೊಂದು ಕೆಲಸ ಕಾದಿದೆ. ಆ ಕೆಲಸದ ಬಗ್ಗೆ ಹೇಳ್ತೀನಿ, ಬನ್ನಿ ಸಿಗೋಣ. ಏನು ಕೆಲಸ ಮಾಡಬೇಕು ಅಂತ. ಯಾರಿದು ಪುಷ್ಪಾ ರೆಡ್ಡಿ ಅವರು ಯಾರೋ ಒಬ್ರು ಹೇಳಿದ್ದಾರೆ, ನಾವೆಲ್ಲ ವೇಟಿಂಗ್. ಮೇಡಮ್, ನಿಮಗೂ ಒಂದು ಕೆಲಸ ಇರುತ್ತೆ. ಏನು ಕೊಟ್ಟಿರ್ತೀರಾ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಹುಟ್ಟಿನ ಗೋಲ್ ಏನು ಅಂತ ಇದ್ದೇ ಇರುತ್ತೆ. ಆ ಗೋಲ್ಗೋಸ್ಕರ ಬದುಕಿ. ಏನೂ ಇಲ್ಲ ಅಂದರೆ ಗೋಲ್ಗಳಿದ್ದಾವೆ, ತಿಳಿಸ್ಕೊಡೋಣ, ತಿಳ್ಕೊಳ್ಳಿ, ಅದರಿಂದ ಬದಲಾವಣೆ ಆ ದಿನ ಹಿಡಿಯೋಣ. ನಿಮ್ಮಿಂದ ಒಳ್ಳೇದು ಆಗ್ಬೇಕಾಗಿರುತ್ತೆ. ಯಾರೋ ಒಬ್ಬರಿಗೆ ಕಾಯಿರಿ, ವೆಯ್ಟ್ ಮಾಡೋಣ. ಅಂಥದಕ್ಕೆ ವೆಯ್ಟ್ ಮಾಡೋಣ, ಒಳ್ಳೇದು ಮಾಡೋದಕ್ಕೆ. ಸಾಯೋದಕ್ಕೆ ಯಾವತ್ತೂ ವೆಯ್ಟ್ ಮಾಡೋದು ಬೇಡ. ಇನ್ನು ಮುಂದಕ್ಕೆ ಹೋಗೋದಾದರೆ, ಇಲ್ಲಿ ಕಲ್ಕಿ ಅನ್ನೋ ಶಕ್ತಿ ಬರೋದಿಲ್ಲ, ಏನು ಇವರು ಹೇಳ್ತಿರೋದು ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಅದಕ್ಕೆ ಯಾರೋ ಒಬ್ರು ಕೇಳಿದ್ದಾರೆ, ಸುಧಾಕರನ್ ಅವರು ಮತ್ತೆ ಮಂಜುನಾಥನ್ ಅವರು ಭಾಗ 2 ಮಿಸ್ ಮಾಡಿದೆ ನೋಡಿ, 1938ಕ್ಕೆ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಇರಬಹುದು, ನೋಡೋಣ, ಕಾಯ್ಬೇಕಾಗತ್ತೆ ಕೆಲವೊಂದಕ್ಕೆ ಅನ್ನಲ್ಲ. ಇನ್ನು ಅವ್ರು ಹೇಳಿದ್ದು ಸತ್ಯ. ಕೃಷ್ಣನೇ ಹೇಳಿದ್ದಾನೆ, ನಾನು ಎಲ್ಲರಲ್ಲೂ ಇದ್ದೀನಿ ಅಂತ. ಅಂದಮೇಲೆ ನಾವ್ಯಾಕೆ ಸರಿ ಮಾಡೋ ಕೆಲಸ ಮಾಡ್ತಾ ಇಲ್ಲ ಅನ್ನೋ ರೀತಿ ಇಲ್ಲಿ ಹೇಳಿದ್ದಾರೆ. ಹೌದು, ನಾವು ಎಲ್ಲಾ ತಪ್ಪುಗಳನ್ನ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೊಳ್ತಾ ಇದ್ದೀವಿ ಅಂದ್ರೆ ನಾವು ಒನ್ ಆಫ್ ದಿ ಮೆಂಬರ್ ಆಗಿದ್ದೀವಿ ಆ ಧರ್ಮದಲ್ಲಿ. ಒಂದು ಗಾದೆ ಮಾತಿತ್ತು, ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಅಂತ. ಅಂದ್ರೆ ಯಾರೋ ಪಾಪ ಮಾಡಿರ್ತಾರೆ, ಅವ್ರು ಮಾಡಿರೋ ಪಾಪನ ನಾವು ಒಂದ್ 4 ಜನಕ್ಕೆ ಹೇಳ್ಕೊಂಡು ಪಬ್ಲಿಸಿಟಿ ಕೊಟ್ಟು ಅವ್ರ ಪಾಪದ ಹೊರೆನ ನಾವು ಹೊತ್ಕೊಂಡಿರ್ತೀವಿ. ಅದೇ ರೀತಿ ಈಗ ಜೀವನ ಆಗೋಗಿರೋದು. ಅದನ್ನೇ ನಾವು ಹೇಳ್ತಾ ಇರೋದು, ಯಾವುದೇ ತಪ್ಪನ್ನಾಗ್ಲಿ ಪಬ್ಲಿಸಿಟಿ ಕೊಡೋದಕ್ಕೆ ಹೋಗ್ಬೇಡಿ. ಅದರಿಂದ ನಾವು ಅದರಲ್ಲಿ ಒನ್ ಆಫ್ ದಿ ಮೆಂಬರ್ ಆಗ್ತೀವಿ ಅಷ್ಟೇ. ಅದನ್ನ ಬದಲಾಯಿಸೋ ಪ್ರಯತ್ನ ಮಾಡೋಣ. ಇನ್ನು ಮುಂದಕ್ಕೆ ಹೋಗೋದಾದ್ರೆ, ಜನ ಒಳ್ಳೆ ವಿಷಯಗಳನ್ನ ಅರಿಯಲು ಮುಂದೆ, ಕೆಟ್ಟ ಆಲೋಚನೆ ಮಾಡುವವರೇ ಹೆಚ್ಚು, ಬೆಲೆ ಕೊಡ್ತಾವ್ರೆ, ಒಳ್ಳೆಯವರು ಸಾವಿಗೆ ಎದುರೋದಿಲ್ಲ ಅಂತ ಹಾಕಿದ್ದಾರೆ. ಸರ್, ಅಟ್ ಪ್ರೆಸೆಂಟು ಎಲ್ಲರೂ ಎದುರುತ್ತಾರೆ, ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ. ಪ್ರಕೃತಿ ಮುಂದೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಈಗ ಸುನಾಮಿ ಬಂತು, ಭೂಕಂಪ ಬಂತು, ಒಳ್ಳೆಯವ್ರು ಮಾತ್ರ ಯಾವುದೋ ಒಂದು ರೀತಿ ಕಾಪಾಡಿರ್ಬೋದು. ಬಟ್ ಅದರಲ್ಲಿ ಒಂದು 5% 10% ಒಳ್ಳೆಯವ್ರು ಕೂಡ ಕೊಚ್ಕೊಂಡು ಹೋಗಿರ್ತಾರೆ. ಅದನ್ನೇ ಹೇಳಿದ್ದು, ನಾವು ನಮ್ಮನ್ನ ಸರ್ಟಿಫೈ ಮಾಡ್ಕೋಬೇಕು ನಾವು ಒಳ್ಳೆಯವರು ಅಂತ. ಅದಲ್ಲ, ಫಸ್ಟು ನಾವೇನು ಮಾಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ. ನಾನು ಒಳ್ಳೆಯವನೇ, ನಾನು ಯಾವ ತಪ್ಪುನೂ ಮಾಡ್ತಾ ಇಲ್ಲ, ನಾನು ಯಾವ ಕೆಲಸನೂ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ಆದರೂ ನಾವು ಬೇರೆಯವ್ರು ಮಾಡ್ತಾ ಇರೋ ತಪ್ಪಲ್ಲಿ ಒನ್ ಆಫ್ ದಿ ಮೆಂಬರ್ ಆಗಿರ್ತೀವಿ. ಆ ತಪ್ಪುಗಳನ್ನೇ ಸರಿ ಮಾಡಿ ಪ್ರಯತ್ನ ಮಾಡಿ. ಸರಿ ಮಾಡೋಕ್ಕಾಗುತ್ತೋ ಬಿಡುತ್ತೋ, ಪ್ರಯತ್ನ ಮಾಡಿದ್ರೆ ಮಾತ್ರ ನೀವು ಸರಿಯಾದ ಒಳ್ಳೆಯವರು ಅಂತ ಹೇಳಿದ್ರಲ್ಲ ಅದಕ್ಕೆ ಸರಿ ಆಗ್ತೀರಾ. ಇಲ್ಲ ಅಂದರೆ ಯಾರೋ ಒಬ್ಬ ಅಧರ್ಮದ ಕೆಲಸ ಮಾಡ್ತಾ ಇದ್ದಾನೆ, ತಪ್ಪು ಕೆಲಸ ಮಾಡ್ತಾ ಇದ್ದಾನೆ, ಅನ್ಯಾಯ ಮಾಡ್ತಾ ಇದ್ದಾನೆ ಅಂದರೆ ನಾವು ನೋಡ್ಕೊಂಡು ಸುಮ್ಮನೆ ಇದ್ದೀವಿ. ನೋಡಿಲ್ಲ ಅಂದರೆ ಬಿಡಿ, ಗೊತ್ತಿಲ್ಲ ಅಂದರೆ ಬಿಡಿ. ಗೊತ್ತಿದ್ದು ನೋಡಿದ್ದು ಸುಮ್ಮನೆ ಇದ್ದೀರಾ ಅಂದರೆ ನೀವು ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ. ಯಾವಾಗ ಒಳ್ಳೆಯವರಾಗ್ತೀರಾ ನೀವು ಯೋಚನೆ ಮಾಡಿ. ನಾವು ಕೂಡ ಒಳ್ಳೆಯವರಾಗಬೇಕು ಅಂದರೆ ಎಲ್ಲರನ್ನೂ ಪ್ರಶ್ನೆ ಮಾಡಬೇಕು, ತುಂಬ ಕಷ್ಟ ಅಲ್ಲ. ಗೊತ್ತಿರೋದನ್ನ ಪ್ರಯತ್ನ ಮಾಡೋಣ, ಬದಲಾಗುತ್ತೋ ಇಲ್ವೋ ಪ್ರಯತ್ನ ಮಾಡೋಣ. ಸರ್, ಇದು ನೀತಿ ಪಾಠ, ಮುಂದೆ ಹೇಗಿರಬೇಕು, ಮುಂದೆ ಏನು ಮಾಡಬೇಕು ಅಂತ ಹೇಳಿ. ಓಕೆ, ನೀವು ಕಾಲಜ್ಞಾನಿಗಳು ವಿಷಯ ತಿಳಿಸ್ತಾ ಇರೋದೆಲ್ಲ ನೀತಿ ಪಾಠ ಆಯಿತು. ಮುಂದೆ ನಾವೇನು ಮಾಡಬೇಕು, ಹೇಗಿರಬೇಕು ಅಂತ ಹೇಳಿ ಅಂತ ಕೇಳಿದ್ದೀರಾ. ಏನಿಲ್ಲ, ಜಾಸ್ತಿ ವರಿ ಮಾಡೋದು ಬೇಡ. ಹಿಂದೆ ಅವರು ಕೇಳಿದ ಪ್ರಶ್ನೆಗಳನ್ನೆಲ್ಲ ಒಳ್ಳೆಯವರಾಗಬೇಕು. ಯಾವ ರೀತಿ ಒಳ್ಳೆಯವರಾಗಬೇಕು? ಕಣ್ಣು ಮುಂದೆ ತಪ್ಪು ನಡೀತಾ ಇದೆ, ಹೌದು, ನೋಡ್ಕೊಂಡು ಸುಮ್ಮನಿರ್ತೀರಲ್ಲ, ಪ್ರಶ್ನೆ ಮಾಡಿ. ಇಲ್ಲ, ನಿಮಗೆ ಗೊತ್ತು ಅಲ್ಲ ಧರ್ಮ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಯಾರೋ ಒಬ್ರಿಗೆ ನೋಡ್ಕೊಂಡು ಸುಮ್ಮನಿರ್ತೀವಲ್ಲ, ಕೇಳಿ. ಕರಪ್ಷನ್ ಆಗ್ತಾ ಇದೆ, ಕೇಳಿ. ಇದನ್ನೆಲ್ಲ ಮಾಡೋದ್ರಿಂದ ನೀವು ಸರಿ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇ, ನಾನು ಧರ್ಮದ ಹಾದಿಗೆ ಹೋಗ್ತೀನಿ, ನಾನು ಮೋಕ್ಷಕ್ಕೆ ಹೋಗ್ತೀನಿ ಅನ್ನೋದಕ್ಕಿಂತ ಫಸ್ಟು ಸರಿ ಮಾಡೋ ಕೆಲಸ ಮಾಡು ಅಂತ ಕೃಷ್ಣ ಭಗವಾನೇ ಹೇಳಿದ್ದಾರೆ. ಕೆಲವೊಂದನ್ನ ನೀವು ಮಾಡ್ತಾ ಇರೋ, ನಾನು ಅದನ್ನ ನೋಡ್ಕೊಳ್ತೀನಿ ಅಂತ. ಅಂಥದ್ರಲ್ಲಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ, ಭಯ ಇದರಲ್ಲಿ ಸುಮ್ಮನೆ ಇರ್ತೀವಿ ಬಿಡಿ. ಬದಲಾಗಿ ಸರಿ ಮಾಡೋ ಕೆಲಸ ಮಾಡೋಣ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ನಾವು ಮಾಡ್ತಾ ಇರೋದೇ ಸರಿ ಅಂತ ನಾವು ಬದುಕ್ತಾ ಇರ್ತೀವಿ, ಅದೆಲ್ಲ ಸರಿ, ಸತ್ಯ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಫಸ್ಟ್ ಮಾಡೋಣ. ಅದಾದ್ಮೇಲೆ ಯಾವ ಸರಿ ಯಾವ ತಪ್ಪು ಅನ್ನೋದನ್ನ ಜಡ್ಜ್ ಮಾಡಿ ಸರಿಯಾಗಿರೋದಕ್ಕೆ ಸಪೋರ್ಟ್ ಮಾಡಿ, ತಪ್ಪಾಗಿರೋದನ್ನ ಅಪೋಸ್ ಮಾಡಿ. ಅಷ್ಟು ಮಾಡಿದ್ರೆ ಸಾಕು. ಏನು ಮಾಡಬೇಕು ಅನ್ನೋದು ಉತ್ತರ ಸಿಕ್ಬಿಡುತ್ತೆ ನಿಮ್ಗೆ. ಏನು ಮಾಡಿದೀರಾ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಮುಂದೆ ಹೋಗೋದಾದ್ರೆ, ಪ್ರಿಡಿಕ್ಷನ್ ವಿತೌಟ್ ಟೈಮಿಂಗ್ಸ್ ಆರ್ ಯೂಸ್ಲೆಸ್. ಎಸ್ ಎನ್ ಭಟ್ ಅವರು ಕೇಳ್ತಾ ಇದ್ದೀರಾ.
ನಾನು ಇದಕ್ಕೆ ಉತ್ತರ ತುಂಬಾ ಸಲ ಕೊಟ್ಟಿದ್ದೀನಿ. ಎಷ್ಟೋ ಪ್ರಿಡಿಕ್ಷನ್ಗಳು ಈಗಲೂ ಆಗಿಲ್ಲ. ಆಗುತ್ತೋ ಇಲ್ವೋ ಕಾಯ್ದು ನೋಡ್ಬೇಕು. ಆಗತ್ತೆ, ನಿಧಾನಕ್ಕಾಗಿರ್ಬೋದು, ಇಲ್ಲ ಒಂದೇ ಸಲ ಆಗಿರ್ಬೋದು, ಬಟ್ ಕಾಯ್ಬೇಕಾಗತ್ತೆ. ನೀವು ಬದುಕಿರೋದ್ರೊಳಗೆ ಹಾಗೆ ಆಗುತ್ತೆ ಅಂತ ಅನ್ಕೊಳ್ಳಿ. ಇಲ್ವಾ, ಆಗ್ಲಿಲ್ವಾ, ಒಳ್ಳೇದು. ಬದಲಾವಣೆಯ ಹಾದಿನಲ್ಲಿ ನೀವು ಒಂದು ಸ್ಟೆಪ್ ಹಾಕಿ ಬದಲಾಯಿಸಿ ನಿಮ್ಮ ಕೈಲಾದ್ರೆ. ಎಸ್.ಎನ್. ಭಟ್ ಅವರೇ, ಬದಲಾಯಿಸಿ. ಮುಂದಕ್ಕೆ ಹೋಗೋಣ. ಇನ್ನು ನಮಸ್ತೆ ಸರ್, ಜೈ ಶ್ರೀರಾಮ್. ಎಸ್.ಎನ್. ಭಟ್ ಅವರು ತುಂಬಾ ಕ್ವಶನ್ಗಳು ಕೇಳ್ತಾರೆ. ಏನಿದು? ಆಸ್ ಪರ್ ದಿವ್ಯಾ ಸಿಂಗ್ ಹರಿಚಂದ್ ಮಲ್ಲಿಕಾ ಎಕ್ಸ್ಪರ್ಟ್, ಕಲಿಯುಗ ಎಂಡ್ಸ್ by 27. All prediction of B. Mallika prediction will be completed before 28. WWE3 happens in last quarter 27. If nothing happens before the 27, Mallika predictions are fake or false. ನಾನು ಅದನ್ನೇ ಹೇಳಿದೆ. ಇಷ್ಟು ವಿಷಯಗಳನ್ನ ನಮಗೆ ಭಯ ಬರಲಿ ಅಂತ ಕೆಲವಷ್ಟು ಆಡ್ ಆನ್ ಮಾಡಿ ಬರ್ದಿದ್ದಾರೆ, ಭಯ ಪಡಿಸಿದ್ದಾರೆ. ಜನಕ್ಕೆ ಎರಡು ಮೂಲದಿಂದ ಬದಲಾಯಿಸಬಹುದು. ಒಂದು ಭಯದಿಂದ, ಒಂದು ಭಕ್ತಿ ಮಾರ್ಗ. ಈ ಎರಡರಿಂದ ಬಿಟ್ಟು ಜನರನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಇಲ್ಲೇನ್ ಮಾಡಿದ್ದಾರೆ? ಭಯ ಪಡಿಸಿ ಬದಲಾಯಿಸೋಣ ಅನ್ನೋ ಒಂದು ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಮಲ್ಲಿಕಾ ಆಗ್ಬೋದು, ಇನ್ನ ಕಾಲಜ್ಞಾನಿಗಳು ಬರ್ದಿರೋದಾಗಿರ್ಬೋದು, ಎಲ್ಲ ಕೂಡ ಹಳೆ ಕನ್ನಡ. ನಾವು ಹಳೆ ಕನ್ನಡ ಅಂತ ಮಾತಾಡ್ತೀವಲ್ಲ, ಹಳೆ ತೆಲುಗು ಇಲ್ಲ ಹಳೆ ಒರಿಸ್ಸಿ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಅದನ್ನ ಟ್ರಾನ್ಸ್ಲೇಟ್ ಮಾಡುವಾಗ ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು. ಮೊನ್ನೆ ಇದೇ ರೀತಿ ಒಬ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು, ಮೈಸೂರು ಅವ್ರಿಗೆ ಯಾವುದೋ ಒಂದು ಟ್ರಾನ್ಸ್ಲೇಷನ್ಗೆ ಅಂತ ಕೊಟ್ಟಿದ್ರಂತೆ. ಸಂಸ್ಕೃತನ ಟ್ರಾನ್ಸ್ಲೇಷನ್ಗೆ ಕೊಟ್ಟಿದಾಗ ಅವರು ಕೆಲವಷ್ಟು ಕರೆಕ್ಟಾಗಿ ಮಾಡಿದ್ದಾರೆ. ಯಾವುದೋ ಒಂದು ಸೆಂಟೆನ್ಸ್ ಅಲ್ಲಿ ಒಂದೆರಡು ಭಾಗದಲ್ಲಿ ಅವ್ರಿಗೆ ಗೊತ್ತಾಗಿಲ್ಲ. ಯಾರ್ಯಾರನ್ನೋ ಫೋನ್ ಮಾಡಿ ಕೇಳಿದರೆ ಅವ್ರಿಗೆ ಆನ್ಸರ್ ಸಿಕ್ಕಿಲ್ಲ. ಅವ್ರು ಹಿಂದೆ ಇರೋದಕ್ಕೆ ಮ್ಯಾಚ್ ಆಗೋ ಹಾಗೆ ಸೆಂಟೆನ್ಸ್ ನ ಬರೆದಿದ್ದಾರೆ. ಅದಕ್ಕೆ ಮೂಲ ಏನೋ ಇರ್ಬೋದು, ಬೇರೆ ಇರ್ಬೋದು ಅರ್ಥ. ಆದ್ರೆ ಅವ್ರು ಅರ್ಥ ಮಾಡ್ಕೊಂಡಿದ್ದನ್ನ ಬೇರೆ ರೀತಿ ಬರೆದ್ರು. ನಾವೇನ್ ಅನ್ಕೊಳ್ತೀವಿ ಅದೇ ಸತ್ಯ ಅನ್ಕೊಳ್ತೀವಿ. ಅದೇ ನಾವು ಮಾಡ್ತಾ ಇರೋ ತಪ್ಪು. ಮೂಲ ಅರ್ಥ ಬೇರೆ ಇರ್ಬೋದು. ಏಕೆಂದ್ರೆ ಎಲ್ಲ ಹಳೆ ವಿಷಯಗಳು, ತುಂಬಾ ಹಳೇದಾಗಿರೋದ್ರಿಂದ ಅದನ್ನ ಓದ್ದವರು ತಿಳ್ಕೊಂಡವ್ರು ಯಾರು ಇಲ್ಲ. ಈ ಬರೆಯುವಾಗ ಅವ್ರ ಅನಿಸಿಕೆ, ಅವ್ರಿಗೆ ಏನ್ ಅನ್ನಿಸ್ತು ಅದನ್ನ ಅಲ್ಲಿ ಬರೆದು ಕೊಟ್ಬಿಟ್ರು. ಆ ಟ್ರಾನ್ಸ್ಲೇಷನ್ ನಾವು ಓದಿ ಇದೇ ಸರಿ ಅಂತ ನಾವು ಬದುಕ್ತಾ ಇದೀವಿ. ಅದೇ ತಪ್ಪಲ್ವಾ? ನಾನು ಹೇಳ್ತಾ ಇರೋದು ಈ ವಿಷಯಗಳನ್ನ. ಮೈಸೂರಲ್ಲಿ ಆಗಿದ್ದಂತ ಇನ್ಸಿಡೆಂಟು, ಅವ್ರು ಏನ್ ಬರ್ಕೊಟ್ರು ಅದೇ ಸರಿ ಅನ್ಕೊಂಡ್ವಿ. ಅವ್ರು ಬರ್ದಿದ್ದು ಸರಿ ಅಲ್ಲ, ಅದ್ರ ಅರ್ಥನೇ ಬೇರೆ ಇತ್ತು. ಅದೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಬುಕ್ಗಳು ಬಂದ್ಬಿಟ್ವು, ಭವಿಷ್ಯ ಮಾಲಿಕ ಆಗ್ಲಿ ಇನ್ನೊಂದಾಗ್ಲಿ ಬುಕ್ಗಳು ಬಂದ್ಬಿಟ್ವು, ಅದನ್ನ ಓದಿದ್ವಿ, ಇದೇ ಸರಿ ಅನ್ಕೊಂಡ್ವಿ. ಆದ್ರೆ ಅದ್ರಲ್ಲಿ ಬರ್ದಿರುವಂತ ವಿಷಯಗಳು ಕೆಲವಷ್ಟು ಬೇರೆ ರೀತಿ ಇರುತ್ತೆ. ಸಂವತ್ಸರಗಳು, ಇಯರ್ಗಳು ಬೇರೆ ಬೇರೆ ಇದೆ. ನಾವು ಅರ್ಥ ಮಾಡ್ಕೊಂಡಿದ್ದು ಇದೇ ಸರಿ ಅಂತ ನಾವು ಬದುಕ್ತಾ ಇದ್ವಿ. ಅದನ್ನೇ ಅರ್ಥ ಮಾಡ್ಕೊಂಡು ತಪ್ಪು ಅಂತ ಹೇಳ್ತಾ ಇರೋದು. ನಿಜವಾದ ಮಲ್ಲಿಕ ಎಲ್ಲಿದೆ ಅಂದ್ರೆ 600 ವರ್ಷದ ಮುಂಚೆ ಬರ್ದಿದ್ದು ಎಲ್ಲಿದೆ? ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳ ತಾಳೆ ಗ್ರಂಥಗಳು ಎಷ್ಟು ಸಿಕ್ಕಿದೆ? ಅದರಲ್ಲಿರುವಂಥದ್ದು ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಆಗಿದೆಯಾ? ನಾವು ನೋಡೋದಕ್ಕೆ ಹೋಗೋದಿಲ್ಲ ಅಲ್ಲ. ಅದು ತಿಳ್ಕೊಳ್ದೆ ಯಾರ್ಯಾರೋ ಏನೇನೋ ಹೇಳಿದ್ರು, ಕೇಳಿದ್ವಿ, ಫಾಲೋ ಮಾಡಿದ್ವಿ ಅನ್ನೋದಕ್ಕಿಂತ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಸರ್. ಅವಾಗ ಇದಕ್ಕೆ ಉತ್ತರ ಸಿಗುತ್ತೆ. ಇನ್ನು ಎಲ್ಲ ಅವರ ತರ್ಕ ಮತ್ತೆ ಕಲ್ಪನೆ, ಅದನ್ನೇ ಹೇಳಿದ್ದು ನಾನು. ಅವರವರ ಅನಿಸಿಕೆ ಮೇಲೆ ಇಲ್ಲಿ ಪ್ರಪಂಚ ನಡೀತಾ ಇದೆ. ಅದನ್ನೇ ನಮ್ಮನ್ನ ರೂಲ್ ಮಾಡ್ತಾ ಇರೋದು ಯಾವುದು? ನಮ್ಮ ಮೈಂಡನ್ನು ರೂಲ್ ಮಾಡ್ತಾ ಇರೋದು ಯಾವುದು? ಮೀಡಿಯಾಗಳು. ಅವ್ರು ಏನ್ ಹೇಳ್ತಾರೆ ಅದೇ ಸತ್ಯ ಅನ್ಕೊಂಡು ಬದುಕ್ತೀವಿ. ಅದೇ ನಮ್ಮ ಪ್ರಾಬ್ಲಮ್. ಇನ್ನು ಮುಂದಕ್ಕೆ ಹೋಗೋದಾದ್ರೆ ವೆರಿ ಬ್ಯಾಡ್ ಅಂತ ಹಾಕಿದ್ದಾರೆ. ಓಕೆ, ಇರ್ಲಿ ಬಿಡಿ. ಒಬ್ಬೊಬ್ರದ್ದು ಅನಿಸಿಕೆ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ. ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. ಸತ್ಯನ ಹುಡ್ಕೋ ಪ್ರಯತ್ನ ಮಾಡಿ. ಯಾವುದೇ ಯುಗ ಆಗ್ಲಿ ಅದರ ಅಂತ್ಯ ನಿರ್ಧಾರ ಆಗುವುದು ಅಲ್ಲಿನ ಸೂಳೆಗಾರಿಕೆ, ಅತ್ಯಾಚಾರದ ಕರ್ಮದ ಮೇಲೆ ನಿಲ್ಲುತ್ತೆ. ಈಗ ಭಾರತದಲ್ಲಿ ಇದೆಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಕಲಿಯುಗದ ಪತನ ಆಗುವುದು ಶತಸಿದ್ಧ 2027ರಿಂದ 34 ಅಂತ ಬರ್ದಿದ್ದಾರೆ. ನೋಡೋಣ ಸರ್. ಈ ಥರದ್ದು ಎಷ್ಟೆಷ್ಟು ಕಮೆಂಟ್ಗಳಿರ್ತವೆ. ನಾನು ಅದೇ ಹೇಳೋದು, ಸತ್ಯನ ಹುಡ್ಕೋ ಪ್ರಯತ್ನ ಮಾಡಿ. ಯಾವುದು ಸತ್ಯ ಅಂತ ತಿಳ್ಕೊಳ್ಳಿ. ಇದನ್ನೇ ಸತ್ಯ ಅಂತ ನಾವು ತಿಳ್ಕೊಂಡು ಬದುಕ್ತಾ ಇರ್ತೀವಿ. ಆದರೆ ಅದು ಸತ್ಯ ಆಗಿರಬಹುದು, ಆಗಿಲ್ದೇನು ಇರಬಹುದು. ಆದಷ್ಟು ಸತ್ಯ ತಿಳ್ಕೊಳ್ಳಿ. ಇನ್ನ ಸರಿ ಯಾವುದು ತಪ್ಪು ಯಾವುದು ಅಂತ ಅರ್ಥ ಮಾಡಿಕೊಂಡು ಸರಿಯಾದಕ್ಕೆ ಸಪೋರ್ಟ್ ಮಾಡಿ, ತಪ್ಪಾಗಿದ್ದಕ್ಕೆ ಅಪೋಸ್ ಮಾಡಿ. ಆವಾಗ ನೀವು ಕೂಡ ಒಳ್ಳೆಯವರಾಗ್ಬೋದು. ಒಳ್ಳೆಯವರಾಗೋ ಪ್ರಯತ್ನ ಮಾಡಿ. ಅದಕ್ಕೂ ಯಾರಾದರೂ ಒಬ್ರು ಕೇಳ್ಬಿಡ್ತೀರಾ, ಒಳ್ಳೆಯವ್ರಿಗೆ ಆಯಸ್ ಜಾಸ್ತಿ ಇಲ್ಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತೀರಾ, ಸುಮ್ಮನೆ ಯಾಕೆ ಒಳ್ಳೆಯವರಾಗಬೇಕು, ಕೆಟ್ಟವರಾಗೆ ಬದುಕ್ತೀವಿ ಅಂತ. ಅದಕ್ಕೂ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದೀನಿ ಬೇರೆ ಬೇರೆ ಪ್ರೋಗ್ರಾಮ್ಗಳಲ್ಲಿ. ಮತ್ತೆ ಸಿಗೋಣ ಬೇರೆ ಬೇರೆ ವಿಷಯಗಳ ಜೊತೆ. ಒಳ್ಳೆಯವರಾಗೋ ಪ್ರಯತ್ನ ಮಾಡಿ. ಒಳ್ಳೆಯವರಾಗೋದು ತುಂಬ ಕಷ್ಟ ಇದೆ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.